ನಮಸ್ಕಾರ ವನಸಿರಿನಾಡು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಬೆಳಗ್ಗೆನೇ ಎದ್ದು ರೆಡಿಯಾಗಿ ಹೊರಟಿದ್ದು ಎಲ್ಲಿಗೆ ಅಂತ ಕೇಳ್ತೀರಾ? ಬೆಂಗಳೂರಿಗೆ. ಯಾಕಂತಂದರೆ ನಮ್ಮ ಶಾಪ್ಗೆ ಸ್ವಲ್ಪ ಐಟಮ್ಸ್ ಎಲ್ಲ ತರಬೇಕಾಯಿತು, ಫ್ಯಾನ್ಸಿ ಐಟಮ್ಸು. ಹಾಗಾಗಿ ನಾವು ಬೆಂಗಳೂರಿಗೆ ಹೊರಟಿದ್ವಿ. ಹೋಗಬೇಕಾದ್ರೆ ನಮಗೆ ಇವ್ರು ಸಿಕ್ಕಿದ್ರು. ಇವ್ರು ಯಾರು ಅಂತ ಗೊತ್ತಿದ್ದೇ ಇರುತ್ತೆ ನಿಮಗೆಲ್ಲ. ಇವರು ಈ ರೀಸೆಂಟಾಗಿ ಲೋ ನವೀನ ಮೂವಿಲಿ ಸಾಂಗ್ ಹಾಡಿರುವಂಥವ್ರು, ನಮ್ಮ HD ಕೋಟೆ ತಾಲೂಕಿನವರು. ಬಸ್ಸಲ್ಲಿ ಅವ್ರು ಸಿಕ್ಕಿದ್ದು ತುಂಬಾ ಖುಷಿ ಆಯಿತು. ಹಾಗೆ ಅವ್ರ ಜೊತೆ ಮಾತಾಡಿ ಅವ್ರ ಕೈಲಿ ಒಂದು ಸಾಂಗು ಹಾಡಿಸ್ದೆ, ಮಾತಾಡಿದೆ. ಫ್ರೆಂಡ್ಸ್, ಇವರು ಸರ್ಗೂರವರು, HD ಕೋಟೆ ತಾಲೂಕು ನಾವೇ ಚಾಮಮ್ಮ ಲಕ್ಷ್ಮಮ್ಮ ಹಾಡು ಹೇಳಿರೋರು. ಲೋ ನವೀನ ಕೋಣಾಣೆ ಲೋ ನವೀನ ಮಾಡಪ್ಪ ಅಂತ ಸುದ್ದಿ ಕೇಳಿ ಕೋಣಲ್ಲಿದ್ದ ಅವರ ಕಾಳು ಕುಣಿದಾಡ್ತಿತ್ತು. ಕೋಣಲ್ಲಿದ್ದ ಅವರ ಕಾಳು ಕುಣಿದಾಡ ಸುದ್ದಿ ಕೇಳಿ ಬಗಲಲ್ಲಿರೋ ಬದನೆಕಾಯಿ ಕೊಬ್ಬು ನೋಡ್ತಿತ್ತು. ಬಗಲಲ್ಲಿದ್ದ ಬದನೆಕಾಯಿ ಕೊಬ್ಬು ನೋಡ ಸುದ್ದಿ ಕೇಳಿ ಮೋಟ್ ಬಂದಲ್ಲಿ ಉಳ್ಕಾಯಿ ಆಗ ಆಡ್ತಿತ್ತು. ಹಿಟ್ಲಲ್ಲಿದ್ದ ಹೀರಕಾಯಿ ನೋಡ್ತಿ ಸುದ್ದಿ ಕೇಳಿ ತಪ್ಲಲ್ಲಿರೋ ಈರುಳ್ಳಿ ಬೆಳ್ಳುಳ್ಳಿ ಜಬ್ಬಾಡ್ತಿತ್ತು. ತಪ್ಲಲ್ಲಿರೋ ಈರುಳ್ಳಿ ಬೆಳ್ಳುಳ್ಳಿ ಜಬ್ಬಾಡ್ತಿ ಸುದ್ದಿ ಕೇಳಿ ಒಡ್ಕಲ್ ಮೇಲೆ ಮೆಣಸಿಕಾಯಿ ನಸ್ಗಾಡ್ತಿತ್ತು. ಒಡ್ಕಲ್ ಮೇಲೆ ಮೆಣಸಿಕಾಯಿ ನಸ್ಗಾಡ ಸುದ್ದಿ ಕೇಳಿ ಮಡ್ಕಲ್ಲಿರೋ ಹಿಟ್ಟಿನ ಮುದ್ದೆ ಉಂಟಾಡ್ತಿದ್ದು. ಒಣಣೆ ನಂದಣೆ ವಾಲಾವೋ, ಒಣಣೆ ನಂದಣೆ ವಾಲಾವೋ ರಾ. ಹಳೆ ಕಾಲದಲ್ಲಿ ನಮ್ಮ ಅಜ್ಜಿದಿರು ಹಾಡ್ತಾ ಇದ್ದ ಸಾಂಗ್ಗಳೇ ಒಂಥರ ಚಂದ ಅಲ್ವಾ? ಇವಾಗಿರೋ ಸಾಂಗ್ಗಳೆಲ್ಲ ಆ ಸಾಂಗ್ಗಳು ಬಂದರೆ ಡಮ್ಮಿ ಅಂತಲೇ ಅನ್ಕೋಬೋದು. ಆ ಕಾಲದಲ್ಲಿ ಹಾಡ್ತಿದ್ದ ಪ್ರತಿಯೊಂದು ಸಾಂಗಲ್ಲೂ ಒಂದೊಂದು ಅರ್ಥ ಇರ್ತಾ ಇತ್ತು. ಫಸ್ಟ್ ಟೈಮ್ ನಾನು ಈ ಸಾಂಗ್ ಕೇಳಿದಾಗ ಇವ್ರು ಹಾಡಿದ್ದು ಅಂತ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ HD ಕೋಟೆ ತಾಲೂಕಿನ ಈ ಎರಡು ಕೋಗಿಲೆಗಳು ಅಂತ ಗೊತ್ತಾದ್ಮೇಲೆ ನನಗೆ ತುಂಬಾ ಖುಷಿ ಆಯಿತು. ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ನಾನಂತೂ ಬೆಂಗಳೂರಿಗೆ ಹೊಸಬ್ಳು ಅಂತಲೇ ಹೇಳ್ಬೋದು. ನಾನು ಪ್ರತಿ ಸಲ ಹೋದಾಗಲೂ ನಂಗೆ ಯಾರಾದರೂ ಒಬ್ರು ಈ ಥರ ಸಿಗ್ತಾನೆ ಇರ್ತಾರೆ. ಅದೇನೋ ಗೊತ್ತಿಲ್ಲ, ಲಾಸ್ಟ್ ಟೈಮ್ ಹೋಗಿದ್ದಾಗ ಡೋಲೋ 650 ಅವ್ರು ಸಿಕ್ಕಿದ್ರು. ಈ ಸಲ ಇವ್ರು ಸಿಕ್ಕಿದ್ದಾರೆ, ನೆಕ್ಸ್ಟ್ ಟೈಮ್ ಯಾರು ಸಿಗ್ತಾರೆ ನೋಡೋಣ ಅಲ್ವಾ? ನಾನು ಇದು ಸೇರಿ 2 ಸಲ ಬೆಂಗಳೂರಿಗೆ ಬಂದಿದ್ದೇನೆ. ಲಾಸ್ಟ್ ಟೈಮ್ ಸೆಮಿನಾರ್ ಇತ್ತು ಅಂತ ಅಂದ್ಬಿಟ್ಟು ಒಂದು ಸಲ ಬಂದಿದ್ದೆ. ಆಗ ನಮಗೆ ಡೋಲೋ 650 ಮಾತ್ರ ಅವ್ರು ಸಿಕ್ಕಿದ್ರು, ಶಶಿರೇಖಾ ಅವ್ರು ಸಿಕ್ಕಿದ್ರು. ಈ ಸಲ ನನ್ನ ಹಸ್ಬೆಂಡ್ ಜೊತೆ ನಾನು ಈ ಥರ ಫ್ಯಾನ್ಸಿ ಐಟಮ್ಸ್ ಎಲ್ಲ ತೊಗೊಂಡು ಹೋಗೋಕ್ಕೆ ಅಂತಲೇ ಬಂದಾಗ ಈ ಸಲ ಇವ್ರು ಸಿಕ್ಕಿದ್ರು. ನೆಕ್ಸ್ಟ್ ಟೈಮ್ ನೋಡೋಣ ಯಾರು ಸಿಗ್ತಾರೋ ಏನು ಅಂತ. ನಾನಂತೂ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ನೆಕ್ಸ್ಟ್ ಟೈಮ್ ಬೆಂಗಳೂರಿಗೆ ಬರೋಕ್ಕೆ ಇದೊಂದು ರೀಸನಿಂದನೇ ಬರ್ಬೋದು, ಯಾರಾದರೂ ಸಿಗ್ಬೋದು ಅನ್ನೋ ರೀಸನಿಂದನೇ ಬರ್ಬೋದು. ಹಾಗಂತ ನಾನು HD ಕೋಟೆಯಿಂದ ಬೆಂಗಳೂರಿಗೆ ಯಾರು ಸಿಗ್ತಾರೆ ಅಂತಲೇ ಬರೋಕ್ಕಾಗಲ್ಲ. ನನಗೆ ನನ್ನ ಕೆಲಸ ಇದ್ದಾಗ ಬರ್ತೀನಿ. ಆ ಟೈಮಲ್ಲಿ ಯಾರು ಸಿಕ್ಕಿದ್ರು ಸಿಗ್ಬೋದು, ಹೇಳೋಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್? ಹಾಗೆ ಮುಂದೆ ಹೋದರೆ ನಾವು ತುಂಬಾ ಅಲ್ಲಿ ನಮಗೆ ಹೊಸ್ದಾಗಿ ಹೋಗಿರೋದ್ರಿಂದ ನಮ್ಗೆ ಎಲ್ಲಿ ಏನು ಸಿಗುತ್ತೆ ಅಂತ ಅಷ್ಟಾಗಿ ಐಡಿಯಾಸ್ ಇರಲಿಲ್ಲ, ಅಷ್ಟೊಂದು ಗೊತ್ತಿರಲಿಲ್ಲ. ಆ ಕಡೆ ಈ ಕಡೆ ಎಲ್ಲ ನೋಡಿ ತುಂಬ ಅಂಗಡಿಗಳು ವಿಚಾರಿಸಿ ಲಾಸ್ಟಿಗೆ ಒಂದು ಅಂಗಡಿಗೆ ಹೋಗಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಆಟೋದಲ್ಲಿ ಬಂದಿದ್ದೆ. ಒಂದು ಹೋಟೆಲ್ ಇತ್ತು, ಆ ಹೋಟೆಲ್ ಹೋಗಿ ಆರ್ಡರ್ ಮಾಡಿ ತುಂಬ ಹೊತ್ತಾಯಿತು ಫ್ರೆಂಡ್ಸ್. ವೇಟ್ ಮಾಡಿ ನನಗಂತೂ ಸಾಕಾಗೋಯಿತು. ಹೊಟ್ಟೆ ಅಂತೂ ತುಂಬಾ ಹಸಿತಾ ಇತ್ತು. ಲೇಟ್ ಬೇರೆ ಆಗಿತ್ತು, ಮನೆಗೆ ಹೋಗಬೇಕು ಬೇಗ ಅನ್ನೋದೊಂದು. ಎಷ್ಟೋ ಹೊತ್ತು ವೇಟ್ ಮಾಡಾದ್ಮೇಲೆ ನಾವು ಆರ್ಡರ್ ಮಾಡಿದ ಊಟ ಬಂತು. ಒಂದು ಬಕೆಟು ದಾಳು ಮತ್ತು ಒಂದು ಮಂಕ್ರಿ ರೋಟಿ, ಬಿಸಿ ಬಿಸಿ ರೋಟಿ ಬಂತು. ಅದನ್ನು ಊಟ ಮಾಡಿದ್ವಿ. ಹಾಗೆ ನಮ್ಮ ಹಸ್ಬೆಂಡ್ ಒಂದು ಬಿರಿಯಾನಿ ರೈಸ್ ಆರ್ಡ್ರ್ ಮಾಡಿದರು. ಒಂದು ಪಾತ್ರೆ ಮೊಸರು ಬಜ್ಜಿನ, ಒಂದು ಪಾತ್ರೆ ಸಾಂಬಾರು ತಂದು ಇಟ್ಬಿಟ್ರು ಫ್ರೆಂಡ್ಸ್. ನಾನು ಪಾತ್ರೆ ಬಕೆಟು ಮಂಕ್ರಿ ಅನ್ನೋದು ನೋಡ್ಬಿಟ್ಟು ಏನು ಅಷ್ಟೊಂದು ತಿಂದಿದ್ದೀನಿ ಅಂತ ಅನ್ಕೋಬೇಡಿ. ಬಟ್ ಅಲ್ಲಿ ಸರ್ವ್ ಮಾಡೋದು ಆ ಥರ ಇರುತ್ತೆ. ಅದನ್ನು ಸುಮ್ಮನೆ ಹಾಗೆ ಫನ್ನಿಯಾಗಿ ಹೇಳಿದೆ ಅಷ್ಟೇ. ಹಾಗೆ ಊಟ ಮಾಡ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಅಷ್ಟರಲ್ಲಿ ಹ್ಯಾಂಡ್ ವಾಶ್ಗೆ ಅಂತಂದ್ಬಿಟ್ಟು ಹಾಟ್ ವಾಟರ್ ಮತ್ತು ಲೆಮನ್ ತಂದಿಟ್ಟು ನಮ್ಮ ಹಸ್ಬೆಂಡು ಶರ್ಬತ್ ಅಂತ ಕುಡಿಬೇಡ ಕಣೆ ಕೈ ತೊಳೆಯೋಕ್ಕೆ ಅಂತಂದರು. ಹಾಗೆ ಫನ್ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತಿದ್ವಿ. ಬೆಂಗಳೂರಿಂದ ನಾವು ಮೈಸೂರು ರೀಚ್ ಆಗೋ ಅಷ್ಟರಲ್ಲಿ 6:15 ಆಗಿತ್ತು. ಅಲ್ಲಿಂದ ಮತ್ತೆ ಬಸ್ಸು ಸ್ವಲ್ಪ ಲೇಟಾಗಿ ಸಿಕ್ತು. ಅಲ್ಲಿಂದ ನಾವು ಮನೆಗೆ ಬರೋ ಅಷ್ಟರಲ್ಲಿ 8:30 ಆಗಿತ್ತು ಫ್ರೆಂಡ್ಸ್. ನಾವು ಶಾಪ್ ಕೆಲಸ ಕೈ ಹಾಕಿದಾಗ್ಲಿಂದನೂ ಸರಿಯಾಗಿ ಊಟ ತಿಂಡಿ ನಿದ್ದೆ ಇಲ್ಲ, ಬರೀ ಕೆಲಸಗಳೇ ಆಗೋಯಿತು. ಇವತ್ತು ಕೂಡ ತುಂಬ ಟೈಮ್ ಆಗಿದೆ. ನಾವು ಡೈರೆಕ್ಟ್ ಶಾಪ್ ಹತ್ರನೇ ಹೋಗಿ ಎಲ್ಲ ಐಟಮ್ಸ್ ಎಲ್ಲ ಇಡಿಸಿ ಎಲ್ಲ ಇಟ್ಬಿಟ್ಟು ಅಲ್ಲಿಂದ ಶಾಪ್ ಕ್ಲೋಸ್ ಮಾಡ್ಕೊಂಡು ಮನೆಗೆ ಹೋಗಿ ಅಡುಗೆ ಮಾಡಿಕೊಂಡು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.